ಎಲ್ಲರಿಗೂ ನಮಸ್ಕಾರ. ಅಸ್ಮದ್ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಕಳೆದ ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಕೂಡ ಉಪಯೋಗವಾಗುತ್ತೆ. ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ಸಾಕಷ್ಟು ವಿಷಯ ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಬಾಯನ್ನು ಎಷ್ಟು ಬಾರಿ ಊಟ ನಂತರ ಮಲಮೂತ್ರ ವಿಸರ್ಜನೆಯ ನಂತರ ಮುಕ್ಕಳಿಸಬೇಕು ಎಂಬುದನ್ನ ತಿಳಿಸಿದ್ದೆ. ಇವತ್ತಿನ ದಿವಸ ಯಜ್ಞೋಪವೀತವನ್ನ ಮಲಮೂತ್ರ ವಿಸರ್ಜನೆಗೆ ಅಂದರೆ ಬಾತ್ರೂಮು ಇತ್ಯಾದಿಗಳಿಗೆ ಹೋದಾಗ ಯಾವ ರೀತಿ ಹಾಕೊಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತಿನ ದಿವಸ ಅದನ್ನ ಮತ್ತೆ ಯಾವ ರೀತಿ ಧಾರಣೆ ಮಾಡ್ಕೋಬೇಕು ಎಂಬುದನ್ನ ಆಂಗಿರಸ ಸ್ಮೃತಿಯಲ್ಲಿ ಈ ರೀತಿ ಹೇಳಿದ್ದಾರೆ. ಆಂಗಿರಸ ಮಹರ್ಷಿ, ದಕ್ಷಿಣಂ ಬಾಹುಮುತ್ಸೃಜ್ಯ ವಾಮಸ್ಕಂದೇ ನಿವೇಶಿತಂ ಯಜ್ಞೋಪವೀತ ಮಿತ್ಯುಕ್ತಂ ದೇವಕಾರ್ಯೇಷು ಸಶ್ಯತೆ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಅಂದ್ರೆ, ಮಾಮೂಲಿಯಾಗಿ ನಾವು ಮಲಮೂತ್ರ ವಿಸರ್ಜನೆಗೆ ಹೋದಾಗ ಯಜ್ಞೋಪವೀತವನ್ನ ಈ ರೀತಿ 3 ಬಾರಿ ಸುತ್ತಿಕೊಳ್ಳುತ್ತೇವೆ. ಅದೇ ಇಲ್ಲಿ ಏನ್ ಹೇಳಿದೆ ಅಂತ ಅಂದ್ರೆ, ಹೀಗೆ ತೆಗೆದು ದಕ್ಷಿಣ ಬಾಹು ಅಂದ್ರೆ ಬಲಗಡೆ ಬಾಹುವನ್ನ ಬಿಟ್ಟು ಎಡಗಡೆ ಈ ಒಂದು ಭುಜದ ಮೇಲೆ ಹಾಕಿಕೊಳ್ಳಬೇಕು. ಇದು ದೇವ ಕಾರ್ಯಗಳಲ್ಲಿ ಅಂದ್ರೆ ಶುಭ ಕಾರ್ಯಗಳಲ್ಲಿ ಯಜ್ಞೋಪವೀತ ಇದೇ ರೀತಿ ಇರಬೇಕು ಎಂಬುದನ್ನ ಆಂಗಿರಸ ಸ್ಮೃತಿಯಲ್ಲಿ ಆಂಗಿರಸ ಮಹರ್ಷಿ ಈ ರೀತಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಡುತ್ತೇನೆ. ಮುಂದಿನ ವಿಷಯದಲ್ಲಿ ಇನ್ನ ಯಾವ್ಯಾವ ರೀತಿ ಹೇಳಿದೆ ಎಂಬುದನ್ನ ತಿಳಿಸಿಕೊಡುತ್ತೇನೆ. ನಮಸ್ಕಾರ, ಧನ್ಯವಾದಗಳು.